ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಎಲ್ಲಿಗೆ ಬಂದಿದ್ದೇವೆ, ಇದು ಯಾರ ಮನೆ ಮತ್ತು ಯಾರ ಗಾರ್ಡನ್ ನೋಡುವ ಬನ್ನಿ. ಇವರು ಶಾಂತ ಕೃಷಿಕ ಯೂಟ್ಯೂಬರ್. ಇವರು ನನ್ನ ವ್ಯೂವರ್, ಸಬ್ಸ್ಕ್ರೈಬರ್, ನನ್ನ ಏಳಿಗೆ ಬಯಸುವವರು ಸಹ ಹೌದು. ನಮ್ಮಲ್ಲಿ ಒಳ್ಳೆತನ ಇದ್ದರೆ ಯಾರು ಯಾವ ರೀತಿಯಲ್ಲಿ ಒಳ್ಳೆಯದು ಬಯಸುತ್ತಾರೋ ಗೊತ್ತಾಗಲ್ಲ. ಎಲ್ಲರೂ ಆತ್ಮೀಯರಾಗಲು ತುಂಬ ವರ್ಷದ ಪರಿಚಯನೇ ಆಗಬೇಕಿಲ್ಲ ಅಂತನೂ ಏನೂ ಇಲ್ಲ. ಆದರೂ ಅವರು ನನ್ನ ಭೇಟಿಯಾಗಲು ಆಗಿರಲಿಲ್ಲ. ಈಗ ಆ ಕಾಲ ಕೂಡಿ ಬಂದಿದೆ. ಬನ್ನಿ ಅವರ ಗಾರ್ಡನ್ ನೋಡೋಣ. ಅವರು ಗಾರ್ಡನ್ನ ಎಷ್ಟು ಚೆಂದ ಇಟ್ಟುಕೊಂಡಿದ್ದಾರೆ. ದಿಂಡಿನ ಮೇಲೆ ಗ್ರೋ ಬ್ಯಾಗ್ನಲ್ಲಿ ದಾಸವಾಳ, ಗುಲಾಬಿ, ಸೇವಂತಿಗೆ ಗಿಡಗಳನ್ನು ಇಟ್ಟುಕೊಂಡಿದ್ದಾರೆ. ಹಾಗೆ ಶಂಖಪುಷ್ಪ ಗಿಡವನ್ನು ಯಾವ ರೀತಿ ಇಟ್ಟಿದ್ದಾರೆ ನೋಡಿ. ನೆಲದಲ್ಲೂ ಬದನೆ ಗಿಡ, ಡೇರೆ ಗಿಡವನ್ನು ಎಲ್ಲ ಹಾಕಿದ್ದಾರೆ. ಸೇವಂತಿಗೆ ಸಹ ಹಾಕಿದ್ದಾರೆ. ಮರಳೆ ಗಿಡ, ಮಲ್ಲಿಗೆ ಗಿಡ ಎಲ್ಲವೂ ಇದೆ. ಅವರ ಹತ್ತಿರ ಎಷ್ಟು ಕಲರ್ ಡೇರೆ ಗೆಡ್ಡೆ ಇದೆಯೋ ಅಷ್ಟು ಕಲರ್ ಗೆಡ್ಡೆಗಳನ್ನು ನಾವು ಸಾಕು ಅಂದರು. ಅಯ್ಯೋ, ತಗೊಂಡು ಹೋಗಿ, ನಿಮ್ಮ ಗಾರ್ಡನ್ನಲ್ಲಿ ಇದ್ದರೆ ನಮ್ಮ ಗಾರ್ಡನ್ನಲ್ಲಿ ಇದ್ದಂತೆ ಎಂದರು. ನೀವು ಹಾಕಿಕೊಂಡು ಜಾಸ್ತಿ ಮಾಡಿಕೊಳ್ಳಿ ಅಂತ ಎಷ್ಟೊಂದು ಡೇರೆ ಗೆಡ್ಡೆಯನ್ನು ಕೊಟ್ಟಿದ್ದಾರೆ. ಕೀಳುವ ವಿಡಿಯೋ ಮಾಡಿಲ್ಲ. ಹಾಗೆ ಸ್ವಲ್ಪ ಸೇವಂತಿಗೆ ಸಸಿ ಹಾಗೂ ಸ್ವಲ್ಪ ಬೀಜಗಳನ್ನು ಕೊಟ್ಟಿದ್ದಾರೆ. ಎಷ್ಟೊಂದು ಪ್ರೀತಿಯಿಂದ ಎಲ್ಲವನ್ನು ಕೊಟ್ಟಿದ್ದಾರೆ. ಹಾಗೂ ಅವರು ಎಷ್ಟು ಪ್ರೀತಿಯಿಂದ ಮಾತನಾಡಿಸಿದರು. ನಾವು ಅಲ್ಲಿ ಹೆಚ್ಚು ಹೊತ್ತು ಸಮಯ ಕಾಲ ಕಳೆಯಲು ಆಗಲಿಲ್ಲ. ಮತ್ತೊಂದು ಸಲ ಫ್ರೀ ಮಾಡಿಕೊಂಡು ಬನ್ನಿ ಅಂತ ಅವರ ಯಜಮಾನರು ಸಹ ಹೇಳುತ್ತಾ ಇದ್ರು. ಅದೆಲ್ಲ ತುಂಬ ಪ್ರೀತಿ, ವಿಶ್ವಾಸ, ಒಳ್ಳೆ ಮನಸ್ಸಿನವರು ಮಾತ್ರ ಹಾಗೆಲ್ಲ ಹೇಳುವುದಕ್ಕೆ ಸಾಧ್ಯ. ಈ ರೀತಿ ಒಳ್ಳೆ ಮನಸ್ಸು ಇರುವ ಯೂಟ್ಯೂಬರ್ ನನಗೆ ಸಿಕ್ಕಿರುವುದು ಪುಣ್ಯ. ಅವರ ಗಾರ್ಡನ್ ನೋಡಲು ಎಷ್ಟು ಚೆನ್ನಾಗಿದೆ. ಡ್ರ್ಯಾಗನ್ ಫ್ರೂಟ್ ಸಹ ಹಾಕಿದ್ದಾರೆ. ಮನೆಯ ಹಿಂದೆ ಇರುವುದು ಅವರ ಗಾರ್ಡನ್. ನಂತರ ಅವರ ಮನೆಯಲ್ಲಿ ಅರಿಶಿನ, ಕುಂಕುಮ ಎಲ್ಲ ಕೊಟ್ಟರು. ನಂತರ ನನಗೆ ಬಳೆ, ಹೂವು ಎಲ್ಲವನ್ನು ಕೊಟ್ಟರು. ತುಂಬ ಪ್ರೀತಿಯಿಂದ ಮಾತನಾಡಿಸಿದ್ರು. ನೀವು ನಮ್ಮ ಮನೆಗೆ ಒಂದು ಸಲ ಬನ್ನಿ ಅಂತ ಹೇಳಿದೆನು. ಆಮೇಲೆ ಯಾರು ಅವರ ಹತ್ತಿರ ಗೆಡ್ಡೆ ಸೇಲ್ ಮಾಡ್ತೀರಾ ಅಂತ ಕೇಳಬೇಡಿ. ಅವರು ಯಾವುದೇ ಗೆಡ್ಡೆಗಳನ್ನಾಗಲಿ ಗಿಡಗಳನ್ನಾಗಲಿ ಸೇಲ್ ಮಾಡುವುದಿಲ್ಲ. ನನ್ನ ಹತ್ತಿರನೇ ಅವರು ಸುಮಾರು ಸೇವಂತಿಗೆ ಕಲರ್ ಇಲ್ಲ ಅಂತ ದುಡ್ಡು ಕೊಟ್ಟು ತೆಗೆದುಕೊಂಡಿದ್ದಾರೆ. ಆದರೆ ಅವರು ಗೆಡ್ಡೆಗೆ ಯಾವುದೇ ದುಡ್ಡು ತೆಗೆದುಕೊಳ್ಳದೆ ನೀವು ಬೆಳೆಸಿಕೊಳ್ಳಿ ಅಂತ ಎಷ್ಟೊಂದು ಕೊಟ್ಟಿದ್ದಾರೆ. ಇದೇ ಅಲ್ವಾ ನಂಬಿಕೆ, ವಿಶ್ವಾಸ. ಇದಕ್ಕಿಂತ ಇನ್ನೇನು ಬೇಕು. ಅವರೇ ನನ್ನ ಆತ್ಮೀಯರಾಗಿದ್ದಾರೆ. ಅದಕ್ಕೆ ಹೇಳೋದು, ಋಣ ಇದ್ರೆ ಮಾತ್ರ ಇದೆಲ್ಲ ಸಾಧ್ಯ. ಋಣ, ಹಣೆಬರ ಎರಡೂ ಇರಬೇಕು. ಹಾಗೆ ಸುಮ್ಮನೆ ಹೇಳಿಲ್ಲ ದೊಡ್ಡೋರು. ಎಲ್ಲದಕ್ಕೂ ಯೋಗ್ಯತೆ, ಪುಣ್ಯ ಮಾಡಿರಬೇಕು. ನನ್ನನ್ನು ಅವರ ಮಗಳ ಹಾಗೆ ನೋಡಿಕೊಂಡರು. ನನಗೆ ತುಂಬ ಖುಷಿಯಾಯಿತು. ಎಷ್ಟು ಬಗೆ ಡೇರೆ ಗೆಡ್ಡೆಗಳನ್ನು ನನಗೆ ಕೊಟ್ಟಿದ್ದಾರೆ. ನನ್ನ ಹತ್ತಿರ ಇಲ್ಲದೆ ಇರುವ ಸೇವಂತಿಗೆ ಸಸಿ ಮತ್ತು ಸ್ವಲ್ಪ ತರಕಾರಿ ಬೀಜಗಳನ್ನು ಕೊಟ್ಟಿದ್ದಾರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.